ಕೈಯಾಗ 1 ರೂಪಾಯಿ ದುಡ್ಡಿಲ್ಲ. ನೀವು ಕೆಲ್ಸಕ್ಕೆ ಹೋಗಲ್ಲ ಏನಿಲ್ಲ. ಅಯ್ಯೋ ನನಗಂತೂ ಸಾಕಾಗ್ಬಿಟ್ಟೈತಿ. ಅವಳ ಮುಂದೆ ನಾನು ಏನು ಅಲ್ಲ ಅನ್ನಂಗಾಗೈತಿ. ಅವಳು ನೋಡು ಹೆಂಗಿದ್ದಾಳೆ ಆ ರೀತಾ. ಯಾರಿಗೂ ತಗ್ಗಲ್ಲ ಬಗ್ಗಲ್ಲ ಹಂಗಿದ್ದಾಳೆ. ನಾವು ನಾಲ್ವರ್ಗೆ ಎದಿಗೊದ್ದಂಗೆ ಹಂಗೆ ಇರಬೇಕು ಅಂತ ಹೋದ್ರೆ ನೀನು ದುಡಿಯೋದಕ್ಕೆ ಏನು ರೋಗ ನಿನಗೆ? ಬರೀ ನನಗೆ ನೀನು ಕಾರ್ ಬೇಕು, ಬೈಕ್ ಬೇಕು, ಲಾರಿ ಬೇಕು, ಬರೀ ಅದನ್ನೇ ಕೇಳ್ತೀಯ. ಹೋಗೆಲ್ಲ ದುಡಿಯೋಕ್ಕಾಗಲ್ವ? ಅವಳು ನೋಡು ಎಲ್ಲ ಇದ್ದೂ ಹೆಂಗೆ ಏನು ಇಲ್ಲ ಥರ ತೋರಿಸ್ಕೊಳ್ತಾ ಇದ್ದಾಳೆ ಅವಳು. ಹೋಗ್ತೀನಿ ಬಿಡು, ಹೋಗ್ತಾ ಇದ್ದೀನಲ್ಲ. ಇನ್ನೇನು ಅಲ್ಲೇ 1-2-3 ದಿವಸ ಆಯಿತು. ಈ ತಿಂಗಳು ಆಗಬೇಕು. ಒಂದೇ ಸತಿ ತಿಂಗಳಾಗ್ದಲ್ಲೇ ಪೇಮೆಂಟ್ ಕೊಡ್ತಾರಾ? ನೀವು ಸುಮ್ಮನಿರೋದು ಕಲ್ಕ. ಒಂದೇ ಸತಿ ಓದೋಟಿಗೆ ದುಡ್ಡು ಕೊಡೋಕ್ಕಾಗುತ್ತಾ ನಿನ್ನ ಕೈಲಿ? ಇವಾಗಲೇ 1 ರೂಪಾಯಿ ದುಡ್ಡಿಲ್ಲ ಕೈಯಾಗ. ಇನ್ನೊಂದು ತಿಂಗಳು ತನಕ ಹೆಂಗಿರಬೇಕು? ತಿಂಗಳವರೆಗೂ ಮನೆಗೇನು ತರೋದು ಬೇಡ, ಏನು ತಿನ್ನೋದು ಬೇಡ, ಏನಿಲ್ಲ. ನಿನಗೆ ಬೆಳಗ್ಗೆ ತಿಂಡಿ ರೆಡಿ ಮಾಡಬೇಕು. ಸ್ವಲ್ಪ ತರಕಾರಿ ಗಿರ್ಕಾರಿ ಏನು ತರೋಕ್ಕಾಗಲ್ವ ನಿನ್ನ ಕೈಲಿ? ಬರೋದು ಹಂಗೆ ನೆಟ್ಟಿಗೆ ಬಂದುಬಿಡ್ತೀಯ. ತರಕಾರಿ ಅದೆಲ್ಲ ತೊಗೊಂಬರ್ಬೇಕು. ಆಯ್ತಾ? ನಿನಗೆ ಬಲ್ಸಿಟ್ಟು ಕಣೆ. ನೀನು ಸಿಟ್ಟು ಮಾಡ್ಕೋಬೇಡ, ಸರಿನಾ? ಯಾಕೆ ಸಿಟ್ಟು ಮಾಡ್ಕೊಂತೀಯ ಹೇಳು? ಯಾವಾಗಲೂ ಊರು ಅಂತಿರ್ತೀಯ. ಕೆಲ್ಸಕ್ಕೆ ಹೋಗ್ದಿಲ್ದಾಗ ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ದೆ. ಇವಾಗ ಹೋಗ್ಬೇಕಾರಾದ್ರೂ ಸುಮ್ಕಿರು. ಹೋಗ್ತಾ ಇದೀವಿ ತಾನೆ, ಇನ್ನೇನು ರೆಡಿ ಆಗ್ತೀವಿ, ಹೊರಟು ಬಿಡ್ತೀವಿ. ಏನು ಹೋಗ್ತೀಯೋ ಏನೋ? ಎಷ್ಟು ಸತಿ ಹೇಳಿದ್ರು ನಿಂದು ಅದೇ ಹಣೆ ಬರನೆ. ನಾಯಿ ಬಾಲ ಯಾವತ್ತಿದ್ರೂ ಡೊಂಕ್ ಅಂತಾರಲ್ಲ, ಹಂಗೆ ನೀನೊಂಥರ ನಾಯಿ ಇದ್ದಂಗೆ. ಹೇಳು, ಹೋಗೋದಿಲ್ಲ ಒಂದು ಹತ್ರ ಸುಮ್ಮನೆ ಹೋಗಿ ಏನಾದರೂ ಮಾಡಿ ದುಡ್ಕೊಳ್ಳೋದಿಲ್ಲ, ಏನಿಲ್ಲ. ನಿನ್ನಂಥವ್ನು ಕಟ್ಕೊಂಡು ನಾನು ಎಣ್ಗದೊತ್ತೈತಿ. ನಿನ್ನಂಥವ್ನ ಜೊತೆಗೆ ನಾನು ಎಷ್ಟು ಕಷ್ಟ ಬಿದ್ರೂ ಸಾಲದು. ನನ್ನ ಕೈ ಮಾಡೋದಾಗಿದ್ರೆ ಹೋಗಿ ಮಾಡಿಬಿಡ್ತಿದ್ದೆ. ಏನು ಮಾಡಿ? ಆತ ಎಲ್ಲರೂ ಹೋಗ್ತೀನಿ ಅಂತಂದರೆ ಕೆಲ್ಸಕ್ಕೆ ಹೋಗ್ಬೇಡ ಅಂತೀಯ. ಮಾಡ್ತೀನಿ ನಾನು ಬೇಕಾದ್ರೆ. ಆಗಲ್ಲ ನಿನ್ನ ಕೈಲಿ, ಏನು ಹೋಗ್ಬೇಡ ಅಂತ ಹೇಳ್ತೀಯ. ಯಾಕೆ ಹಂಗೆ ಗಲಾಟೆ ಮಾಡ್ತೀಯಾ? ಯಾವಾಗಲೂ ಉಳಿದಿದ್ದೆ ಕಣಮ್ಮ. ಒಟ್ಟ ಅಂತ ಕಪ್ಪೆ ಥರ ಒಯ್ಕೊಳ್ತಾ ಇರ್ತಾಳೆ. ಯಾವಾಗಲೂ. ಇವಾಗ ನೀನು ಕೆಲ್ಸಕ್ಕೆ ಹೋಗ್ತೀಯಾ? ನನ್ನ ಹತ್ರ ದುಡ್ಡಿಲ್ಲ, ದುಡ್ಡು ಬೇಕು ನನಗೆ. ಇವಾಗ ಯಾವಾಗಿನ್ನೂ ಸಂಬಳ ಆಗುತ್ತೆ? ಇನ್ನೂ 3 ದಿವಸ ಆಗ್ತಾಯಿತ್ತು ನಾನು ಇನ್ನೂ ಕೆಲ್ಸಕ್ಕೆ ಹೋಗಿ. ನಾನು ವಿಜಿ ಇವನು ವರ್ಷ ಎಲ್ಲ ಹೋಗ್ತಾ ಇದ್ದೀವಿ ಕೆಲಸಕ್ಕೆ. 3 ಹೋಗ್ತಾ ಇದ್ದೀವಿ. ಪೇಮೆಂಟು ಹಾಕ್ದಲೇ ನಾವು ಕೆಲಸ ಮಾಡ್ದಲೇ ಸಂಬಳ ಕೊಡ್ರಿ ಅಂದ್ರೆ ಕೊಡ್ತಾರಾ? ಇವಳಂತೂ ಯಾವಾಗಲೂ ಸಿಡಿ ಅಂತಿರ್ತಾಳೆ. ಇವಳು ಮುಖ ನೋಡೋಕ್ಕೂ ಆಗಲ್ಲ ನನಗೆ. ಯಾಕೆ ಏನೋ ಜಗಳ ಮಾಡ್ತಾ ಇದ್ರಾ? ಏನಿಲ್ಲ ವಿಜಿ, ಇವಳು ಕೆಲಸಕ್ಕೆ ಹೋಗಲ್ಲ ನೀನು ಅಂತ ಹೇಳಿ ಗಲಾಟೆ ಮಾಡೋಳು. ಇವಾಗ ಕೈಯಲ್ಲಿ ದುಡ್ಡಿಲ್ಲ ನನ್ನ ಹತ್ರ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾಳೆ. ಅಯ್ಯೋ, ಕೆಲ್ಸಕ್ಕೆ ಬರ್ತಾ ಇದ್ದಾನಲ್ಲ, ಇನ್ನು 3 ದಿವಸ ಆಗೈತೆ. ತಿಂಗಳಾದರೆ ಸಂಬಳ ಕೊಡೋದು. ಇಲ್ಲಂತೆ ದಿನ ಕೊಟ್ಬಿಡ್ಬೇಕಂತೆ ಅವಳಿಗೆ. ಯಾವಾಗಲೂ ಹಂಗೇನೆ ಮಕ್ಕ ಗಂಟಿಕ್ಕೊಂಡು ಮಾತಾಡ್ತಿರ್ತಾಳೆ. ಸುಮ್ಮನೆ ಇರೋಣ ಅಂಬಲ್. ಹೆಣ್ಮಕ್ಳು ನಗ್ನಗ್ತಾ ಇರಬೇಕು. ಹಿಂಗೆ ನೋಡು, ವಿಜಿ ಅವ್ರು ಎಷ್ಟು ಚೆನ್ನಾಗಿ ನಗ್ನಗ್ತಾ ಇರ್ತಾರೆ ಯಾವಾಗಲೂ. ಅವ್ರ ಮುಖದಲ್ಲಿ ಸ್ವಲ್ಪ ಸಿಟ್ಟು ಅನ್ನೋದೇ ಇಲ್ಲ. ಅವ್ರು ಸಿಟ್ಟಾಗಿದ್ದು ನಾನು ಯಾವತ್ತೂ ನೋಡೇ ಇಲ್ಲ. ಅಷ್ಟು ಮುಖ ಕಳೆಯಾಗಿರುತ್ತೆ. ಹೇಳಿದ್ಕೊಂದೇನಾದ್ರೂ ಒಂದು ಹೇಳ್ತಾನೆ ಇರ್ತೀರ. ಮತ್ತೆ ಹೇಳ್ದ ಇನ್ನೇನು? ಅಲ್ಲಿ ನೋಡು, ವಿಜಿ ಅವ್ರು ನೋಡು, ಯಾವಾಗಲೂ ಹ್ಯಾಪಿಯಾಗಿರ್ತಾರೆ. ಏನು ಬೇಕಾದನ್ನು ತಗೊಳ್ತಾರೆ, ಏನು ಬೇಕಾದನ್ನು ತಿಂತಾರೆ, ಯಾವಾಗಲೂ ಚೆನ್ನಾಗಿರ್ತಾರೆ ಅವರು. ನೀನು ಹಂಗಲ್ಲ. ನನಗೆ ದುಡ್ಡು ಬೇಕು ಅಂತ ಹೇಳ್ತೀಯ. ಏನು ದುಡ್ಡು? ನಾವು ತಂದಾಕ್ತೀವಿ, ಮಾಡೋದು ಕಲಿ. ಅದನ್ನೇ ಮತ್ತೆ ಹೇಳ್ತಾ ಇರೋದು. ತಂದಾಕು ನೀನು. ತರಕಾರಿ ಎಲ್ಲ ಇಲ್ಲ ಮನೆಗೆ, ದಿನ ತಿಂಡಿ ಬೇಕು, ತರಕಾರಿ ಏನು ತೊಗೊಂಬರಲ್ಲ ಅಂತ ಹೇಳಿದ್ದು. ಅಯ್ಯೋ, ಹಂಗೆ ಸಿಟ್ಟಾಗಬಾರ್ದು ಗಂಡನ ಮೇಲೆ. ಸ್ವಲ್ಪ ನಯಸ್ಸಾಗಿರಬೇಕು. ನೀನು ಹಿಂಗೆ ಸಿಟ್ಟಾದರೆ ಯಾರನ್ನ ಏನಂತಾರೆ ಹೇಳು? ಇದೇನಪ್ಪ ಈ ಹುಡುಗಿ ಯಾವಾಗಲೂ ಸಿಟ್ಟಾಗಿರ್ತಾಳೆ ಅಂತ ಅಂತಾರೆ. ಹಂಗೆ ಸಿಟ್ಟಾಗಬಾರ್ದು. ನೀನು ಇವಾಗ ಏನು ಮಾಡೋಕ್ಕಾಗುತ್ತೆ? ಎಲ್ರಿಗೂ ಕೆಲಸ ಇರಲ್ಲಪ್ಪ, ಒಬ್ಬೊಬ್ರಿಗೆ ಕೆಲಸನೇ ಇರಲ್ಲ. ಏನು ಮಾಡೋಕ್ಕಾಗಲ್ಲ. ನೀನು ಸಿಟ್ಟಾದರೆ ಆಗುತ್ತಾ? ಸಿಟ್ಟಾಗಬಾರ್ದು. ನೀನು ನಗ್ನಗ್ತಾ ಇದ್ದರೆ ಗಂಡನಿಗೆ ಸ್ವಲ್ಪ ಗೆಲುವು. ನಾನು ನೋಡು, ನಗ್ನಗ್ತಾ ಇರೋರಿಗೆ ವರ್ಷ ಅವರು ಎಷ್ಟು ಖುಷಿಯಿಂದ ಎಷ್ಟು ಚೆನ್ನಾಗಿರ್ತಾರೆ. ಯಾವಾಗಲೂ ಖುಷಿಯಿಂದ ಇರ್ತಾರೆ ಅವರು. ಅಲ್ಲ, ನೀನು ಯಾವಾಗಲೂ ಹಿಂಗೆ ಮಕ ಗಂಟಿಕ್ಕೊಂಡ್ರೆ ಅವ್ರಿಗೆ ಏನನ್ಸಲ್ಲ. ಗಂಡನ ಹತ್ರ ಖುಷಿಯಾಗಿ ನಗ್ನಗ್ತಾ ಇದ್ರೇನೆ ಗಂಡನಿಗೂ ಏಳಿಗೆ. ಅದೇನಪ್ಪ, ನಾನು ಹೇಳ್ತೀನಿ ಯಾವಾಗಲೂ ಸಿಟ್ಟಾಗ್ಬಿಡ ಕಣೆ, ಜಗಳ ಮಾಡಬೇಡ ಅಂತಂದ್ರೆ ಬರೀ ಜಗಳನೇ. ಇವತ್ತೇ ಒಂದು ಸುಮ್ಮನಿರತ್ತೆ. ಕೆಲ್ಸಕ್ಕೆ ಹೋಗ್ದಂಗೆ ಎಷ್ಟು ದಿವಸ ಆಯ್ತು ಹೇಳತ್ತೆ ಮನೆಗೆ ಕೂತ್ಕೊಂಡು. ನೀನು ಅವರೇನೋ ಹೇಳ್ತಾರೆ. ನಮಗೆ ಕಷ್ಟಪಡೋರಿಗೆ ನನಗೆ ಗೊತ್ತು. ನನ್ನ ಹತ್ರ ಇರೋ ಬರೋದು ಖರ್ಚಿಗೆಲ್ಲನ ನಮ್ಮಮ್ಮ ಏನು 500,000 ಕೊಟ್ಟೋಗಿರೋದೆಲ್ಲ ನಾನು ಮನೆಗೆ ಬಳಸ್ಕೊಂಡಿದ್ದೀನಿ. ನೀವಾದರೆ ಏನನ್ನ ಕೊಡ್ತೀರಾ? ಸುಮ್ಮನೆ ಮಾತಾಡಬಾರ್ದು. ಮಾತಾಡಿದ್ರೆ ಮಾತೆಲ್ಲೆಲ್ಗ ಹೋಗ್ತವೆ. ನಾನು ಸಹಿಸ್ಕೊಂಡಿದ್ದೀನಿ. ಬಿಡು ಹೋಗ್ಲಿ ಅಂತ ಹೇಳಿ. ಸುಮ್ಮನೆ ನೆಟ್ಲಾಗೆ ನಾನು ನಮ್ಮಮ್ಮರ ಮನೆಗೆ ಇಸ್ಕೊಬರೋದು, ದುಡ್ಡ ಇಲ್ಲೆಲ್ಲ ಖರ್ಚು ಮಾಡೋದು ಅನ್ನಂಗೆ ಆಗೈತಿ. ಕೆಲ್ಸಕ್ಕೆ ಹೋಗಲ್ಲ, ತಂದಾಕಲ್ಲ. ಆವತ್ತೇನು ಎಲ್ಗೂ ಹೋಗಲ್ಲ. ಊರಾಗ್ಲಾರೆಲ್ಲ ಕೂಲಿ ಹೋಗ್ತಾರೆ. ಊರಾಗ್ಲಾರೆಲ್ಲ ಕೂಲಿ ಮಾಡಿ ಹೆಂಗೆ ಬೇಕಾ ಹಂಗಿರ್ತಾರೆ. ಇವತ್ತೇ ನೋಡು, ಏನೇ ಅಂದ್ರೂ 1 ರೂಪಾಯಿ ದುಡ್ಡು ಕೊಡಲ್ಲ ಏನಕ್ಕೂ. ಮನೆ ಕಷ್ಟ ಏನು ಸುಖ ಏನು ಅನ್ಬಲ್ಲ. ನನ್ನ ಹತ್ರ ಕೈಯಾಗ ಬಾಯಾಗ್ಲು ದಿಕ್ಕೊಂಡ್ರೆ ಅದೆಲ್ಲ ಖರ್ಚು ಮಾಡಬೇಕು. ನಮ್ಮ ಕಷ್ಟ ಯಾರಿಗೂ ಗೊತ್ತಿಲ್ಲ. ನಾನಾಗ ತೆಗಿದ್ದೀನಿ. ಇನ್ನೊಬ್ಳು ಯಾವಳನ ಆಗಿದ್ರೆ ಬಿಟ್ಟು ಓಡೋಗಳು.
ಹಿಂಗೇನೆ ಯಾವಾಗಲೂ ವಟ 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 ಅಂತಿರ್ತಾಳೆ ಕಣೆ ವಿಜಿ. ಹೇಳೋಕ್ಕಾಗಲ್ಲ. ಅವಳಿಗೆ ಗೊತ್ತಾಗಲ್ಲ ಅನಿಸುತ್ತೆ ಸ್ವಲ್ಪ. ಅವಳಿಗೆ ಹಂಗೇನೆ ಇನ್ನೂ ಸ್ವಲ್ಪ ಬುದ್ಧಿ ಇಲ್ಲ ಅನಿಸುತ್ತೆ. ಅಷ್ಟೊಂದು ಅವಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಕಡಿಮೆನೆ. ನಾನು ಎಷ್ಟು ಹೇಳ್ತೀನಿ ವಿಜಿ, ನಿನ್ನಷ್ಟು ಸಮಾಧಾನನೇ ಇಲ್ಲ, ನಿನ್ನಷ್ಟು ಬರೋದೇ ಇಲ್ಲ ಅವಳು. ನೀನು ಎಷ್ಟು ಚೆನ್ನಾಗಿ ವರ್ಷನ ಹತ್ರ ಎಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಅದನ್ನು ತರಿಸ್ಕೊಂಡು ಇದನ್ನು ತರಿಸ್ಕೊಂಡು ಎಷ್ಟು ಚೆನ್ನಾಗಿ ಮಾಡ್ತೀಯ. ಹಂಗೆ ನನಗೂ ಹೇಳಿದ್ರು ತಗೊಂಬರ್ತೀನಿ. ಒಂದೇ ಸತಿನ ಅವಳು ಏನಿಲ್ಲ ಬಿ ಪಿ ರೈಸ್ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಗಲಾಟೆ ಮಾಡಿಬಿಡ್ತಾಳೆ. ನನಗಂತೂ ತುಂಬ ಸಿಟ್ಟು, ಏನು ಮಾಡೋದು. ಬಾರಮೇಜಿ, ಕಾಪಿನ ನಾನು ಮಾಡ್ತೀನಿ, ಬಾ ಕುಕ್ಕ ಬಾ. ಸರಿ ಸರಿ ಮಾಡಿರಿ. ನನಗೂ ಚಳಿಗೋದ್ಗೂ ಕುಡಿಯೋಣ ಅನ್ನಂಗಾಗಿತ್ತು. ಕೆಲ್ಸಕ್ಕೆ ಬೇರೆ ಹೋಗ್ಬೇಕು, ಬೇಗ ಹೊರಡ್ಯಾ ಇವತ್ತು. ಹೊರಡ್ತೀನಿ ಬಾ. ಟೀ ಕುಡಿಯುವಂತೆ ಹೋಗಮ್ಮ, ಮಾಡೋಗಮ್ಮ. ಟೀ ಸ್ವಲ್ಪ ಹಾಲು ಜಾಸ್ತಿ ಹಾಕ್ಬಿಟ್ಟು ಚೆನ್ನಾಗಿ ಮಾಡು ಟೀನ. ವಿಜಿ ಅವ್ರಿಗೆ ಚೆನ್ನಾಗಿರ್ಬೇಕು ಟೀ. ತಡಿಯಮ್ಮ ಮಾಡ್ತೀನಿ, ಕುಕ್ಕ ಬಾ, ಮಾಡ್ಕೊಡ್ತೀನಿ ಬಾ. ಅವಳಿಗೇನು ಹೇಳಕ್ಕೆ ಹೋಗ್ಬೇಡ, ನೀನೇ ಮಾಡಮ್ಮ. ಬನ್ನಿ ಬನ್ನಿ ಕೂತ್ಕೊಳ್ಳಿ, ಇಲ್ಲಿ ತೂಗು ಉಯ್ಯಾಲೆ ಹಾಕಿದ್ದೀವಿ ನಿಮಗೋಸ್ಕರ. ಕೂತ್ಕೊಳ್ಳಿ ವಿಜಿ ಅವರೇ. ನಿಮ್ಮಂಗಿರ್ಬೇಕು ವಿಜಿ ಅವರೇ, ನಗ್ನಗ್ತಾ. ನೋಡಿದ್ರು ನಮಗೆ ಏನೋ ಕಷ್ಟ ಇದ್ರು ಮನಸ್ಸಲ್ಲಿ ಮರ್ತೋಗ್ಬಿಡುತ್ತೆ, ಏನು ಟೆನ್ಷನ್ ಆಗಲ್ಲ. ಇವಳು ಆಗಲ್ಲ, ಮನೆಗೆ ಬರೋಕ್ಕಿಲ್ಲ ವಟ ವಟ ವಟ, ಬೆಳಗ್ಗೆ ಆಗೋಕ್ಕಿಲ್ಲ ವಟ ವಟ, ಸಂಜೆ ಆಗೋಕ್ಕಿಲ್ಲ ವಟ ವಟ, ಎಲ್ಲಿಗಾದ್ರೂ ಹೋಗಿ ಬಂದರೂ ವಟ 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 ಅಂತಿರ್ತಾಳೆ. ನಿಮ್ಮ ಥರ ನಗು ಮುಗ್ದಲ್ಲಿ ಇದ್ದರೆ ನಮಗೆ ಬಿಡು, ನನ್ನ ಹೆಂಡತಿ ಚೆನ್ನಾಗಿ ನೋಡ್ಕೊಳ್ತಾಳೆ, ಏನು ಬೇಕಾದ್ರೂ ತಂದು ಹಾಕ್ಬೋದು, ಸಾಲ ಮಾಡಾಗ್ಲಿ ಹೇಳಿ ತರ್ತೀನಿ ಅನ್ನೋದೊಂದು ನಮಗೆ ಮನಸ್ಸಿರುತ್ತೆ. ಆದರೆ ಅವಳಿಗೆ ಅದಿಲ್ಲ ಬಿಡಿ. ಯಾವಾಗ್ಲೂ ವಟ 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 ವಟ, ಸಿಟ್ಟು. ಏನು ಕನ ಆಗಲಿ ಸಿಟ್ಟು ಸಿಟ್ಟು ಸಿಟ್ಟು, ಹೆಂಗೆ ಮಾತಾಡ್ತಾಳೆ. ನಿಮ್ಮ ಥರ ಇರಬೇಕು ಬಿಡಿ. ನಾನು ಯಾವತ್ತೂ ಅಷ್ಟೇಪ್ಪ. ನಾನು ಇಲ್ಲೋಡು ಯಾವತ್ತನೇ ಆಗಲಿ ನಾನು ಸಿಟ್ಟು ಆಗೋದಿಲ್ಲ. ನನಗೆ ಸಿಟ್ಟು ಅನ್ನೋದೇ ಇಲ್ಲ, ಕೋಪ ಅನ್ನೋದೇ ಇಲ್ಲ ಬಿಡಿ ನನಗೆ. ಕೋಪ ಅಂದರೆ ಯಾವ ಥರ ಮಾಡ್ಕೋಬೇಕು ಕೋಪನ ಅಂತಲೇ ಗೊತ್ತಾಗ್ತಿಲ್ಲ. ಯಾವಾಗಲೂ ನಾನು ಸ್ಮೈಲೇ, ಯಾವಾಗಲೂ ಸ್ಮೈಲ್ ಮಾಡ್ಕೊಂಡೇ ಇರೋದು ನಾನು. ನಿಜವಾಗ್ಲೂ ಖುಷಿಯಿಂದ ಇದ್ದರೆ ನಿಮ್ಮ ಹತ್ರನ ನಿಜವಾಗ್ಲೂ ನೀವು ನಗ್ನಗ್ತಾ ಇರೋದಕ್ಕೆ ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರ ನಿಂತ್ಕೊಂಡು ಮಾತಾಡಬೇಕು ಅನಿಸುತ್ತೆ. ನಿಜವಾಗ್ಲೂ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಮಾತಾಡೋಣ, ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರನೇ ಕೂತ್ಕೊಳ್ಳೋಣ ಅನಿಸುತ್ತೆ. ಸಿಟ್ಟಾದರೆ ಏನು ಅನಿಸುತ್ತೆ, ಮನೇಲಿ ಇರೋದೇ ಬೇಡ, ಅತ್ಲಾಗ ಎಲ್ಲಾದ್ರೂ ಹೋಗೋಣ ಅನಿಸುತ್ತೆ. ಇವಾಗ ಅವಳು ಸಿಟ್ಟಾಗೋದಕ್ಕೆ ನನಗೆ ಇಲ್ಲಿ ಇರೋದೇ ಬೇಡ ಅನಿಸುತ್ತೆ. ಅಷ್ಟು ನನಗೂ ಕೋಪ ಬರುತ್ತೆ ಅವಳು ಕೋಪ ಮಾಡ್ಕೊಂಡ್ರೆ. ನೀವು ನಗ್ನಗ್ತಾ ಇದ್ರೆ ನೋಡಿ, ನನಗೂ ಎಷ್ಟು ಮನಸ್ಸಿಗೆ ನಗು ಬರುತ್ತೆ. ಹೀಗೆ ಒಂದು ಹೆಣ್ಣು ನಗ್ನಗ್ತಾ ಇದ್ದರೆ ಎಷ್ಟು ಮನೆ ಕಳೆ ಅಲ್ಲ. ನಿಮ್ಮನ್ನು ನೋಡಿದ್ರೆ ನನಗೆ ಹಂಗೆ ಅನಿಸುತ್ತೆ. ನಿಜವಾಗ್ಲೂ ನಗ್ನಗ್ತಾ ಮಾತಾಡೋರು ತಗಾದ್ರೆ ಒಂದೆರಡು ಮಾತಾಡ್ಬೋದು, ಯಾರೇ ಆಗಲಿ. ಸಿಟ್ಟು ಮಾಡ್ಕೊಂಡ್ರೆ ಮಾತಾಡೋದಕ್ಕೆ ಯಾರೂ ಇಷ್ಟಪಡೋದಿಲ್ಲ. ಸಿಟ್ಟು ನೋಡಿಬಿಟ್ರೆ ಎಂಥವ್ರಿಗೂ ಆಗೋದಿಲ್ಲ. ಸ್ಮೈಲ್ ಅನ್ನೋದು ನೋಡು, ಏನೇ ಕಷ್ಟ ಇರಲಿ ಏನೇ ಇದಿರಲಿ ನಗ್ನಗ್ತಾ ಇರಬೇಕು. ನಗ್ನಗ್ತಾ ಇದ್ರೇ ಜೀವನ. ಹೌದಪ್ಪ, ನಾನಂತೂ ಆಗಿದ್ದಾಗಲಿ ಏನಾದರೂ ಆಗಲಿ ಅಂತ ನಗ್ನಾಗ್ತಾನೆ ಇರೋದು. ಏನಾದರೂ ಪರವಾಗಿಲ್ಲ, ನಾನು ತಲೆನೇ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಯಾವಾಗಲೂ ನಗ್ನಾಗ್ತಾ ಇರ್ತೀನಿ, ಟೆನ್ಷನ್ ತೊಗೊಳಲ್ಲ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ. ನನ್ನ ಪಾಡಿಗೆ ನಾನು ಇಷ್ಟವಾದ ಬಟ್ಟೆ ಹಾಕ್ಕೊಂತೀನಿ, ಇಷ್ಟವಾದ ಊಟ ಮಾಡ್ತೀನಿ, ನನಗೆ ಇಷ್ಟ ಬಂದಂಗೆ ನಾನು ಇರ್ತೀನಿ, ನನಗೆ ಇಷ್ಟ ಬಂದವ್ರನ್ನ ಮಾತಾಡಿಸ್ತೀನಿ. ಆ ಥರ ನಾನು ಯಾವಾಗಲೂ ನಗ್ನಾಗ್ತಾ ಇರ್ತೀನಿ. ಹಾಗೆ ಆಗಿದ್ರೇ ಮತ್ತೆ ಸಿಟ್ಟು ಮಾಡ್ಕೊಂಡ್ರೆ ಆಗುತ್ತಾ? ಅಯ್ಯೋ, ನೀವು ಯಾಕೆ ಮತ್ತೆ ನನ್ನ ಹತ್ರ ಮಾತಾಡ್ತಾ ಇದ್ದೀರಾ ಹೇಳಿ? ನಾನು ನಗ್ನಾಗ್ತಾ ಇರೋದಕ್ಕೆ ತಾನೇ ನೀವು ಮಾತಾಡ್ತಾ ಇರೋದು. ಮತ್ತೆ ನೀವು ಬಂದಾಗಿಂದ ವಿಜಯ್ ಅವರೇ, ಇದೇನಿದು ಕಂಟಿ ಹಿಂಗೆ ಹೇಳ್ತಾನೆ ಅಂತ ಬೇಜಾರಾದರೂ ಪರವಾಗಿಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ನಿಮ್ಮ ಸ್ಮೈಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಮುಖಕ್ಕೆ ನಿಮ್ಮ ನಗು ಐತಲ್ಲ, ಅದು ಏನೋ ಒಂಥರ ಕಳೆ. ನಿಜವಾಗ್ಲೂ ಅದು ನಿಮ್ಮ ಮುಖ ನೋಡ್ತಾ ಇದ್ದರೆ ನಿಮ್ಮ ನಗುನ ನೋಡ್ತಾನೇ ಇರಬೇಕು ಅನಿಸುತ್ತೆ. ನಿಮ್ಮನ್ನು ಮಾತಾಡಿಸ್ತಾ ಇರಬೇಕು, ನಿಮ್ಮ ಹತ್ರ ಮಾತಾಡ್ತಾ ಇರಬೇಕು ಅನಿಸುತ್ತೆ. ನಗ್ನಗ್ತಾ ಇದ್ದರೆ ಮಾತಾಡ್ಬೋದು. ನೀವಂತ ಅಲ್ಲ, ನನ್ನ ನೋಡಿದವ್ರೆಲ್ಲ ಲೈಕ್ ಮಾಡ್ತಾರೆ. ನಾನು ಲೈಕ್ ಮಾಡದೆ ಅಂತ ಇರ್ದವ್ರು ಯಾರೂ ಇಲ್ಲ. ಏನರಲ್ಲನಾಗಲಿ, ಒಂದು ರೀಲ್ಸ್ ಅಲ್ಲನಾಗಲಿ ನೋಡಿದಂಥ ನಿಮ್ಮಂಥವ್ರು ಯಾರಾದರೂ ಆಗಲಿ ನಾನು ಲೈಕ್ ಮಾಡಿದಿಲ್ದ ಜನನೇ ಇಲ್ಲ. ನಾನು ಲೈಕ್ ಯಾರೂ ಮಾಡಲ್ಲ, ಎಲ್ಲ ಲೈಕೇ ಮಾಡೋದು ನಾನು. ಮತ್ತೆ ಯಾರಿಗೆ ಮನ್ಸು ಬರುತ್ತೆ ಹೇಳಿ ಲೈಕ್ ಮಾಡೋಕ್ಕೆ? ನಿಮ್ಮ ಲೈಕೇ ಮಾಡೋದು ಹೇಳಿ. ನನಗಂತೂ ವಿಜಯ್ ಅವ್ರನ್ನ ನೋಡ್ತಾ ಇದ್ದರೆ ತುಂಬ ಒಂಥರ ಮನಸ್ಸಿಗೇನೋ ಖುಷಿಯಾಗುತ್ತೆ. ಯಾಕಂದರೆ ಅವ್ರು ನಗ್ನಗ್ತಾ ಇರ್ತಾರೆ. ನಿಜವಾಗ್ಲೂ ಅವ್ರು ನೋಡಿದವ್ರು ಎಲ್ಲ ಲೈಕೇ ಮಾಡೋದು. ನಾನಂತೂ ವಿಜಯ್ ಅವ್ರನ್ನ ತುಂಬ ಲೈಕ್ ಮಾಡ್ತೀನಪ್ಪ. ನೀವೇನು ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.